ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಬ್ಲಾಗ್ಸ್. ನಾನು ಶ್ರೀದೇವಿ. ಇವಾಗ ರಂಗ ಪಂಚಮಿ ಬರ್ತಾ ಇದೆ, ಬಣ್ಣದ ಹಬ್ಬ ಬರ್ತಾ ಇದೆ, ಕಲರ್ಫುಲ್ ಹಬ್ಬ ಬರ್ತಾ ಇದೆ. ನಾನು ತುಂಬಾ ಎಕ್ಸೈಟೆಡ್ ಇದ್ದೀನಿ ಈ ಹಬ್ಬಕ್ಕಾಗಿ. ನಂತರ ನೀವು ಕೂಡ ಎಕ್ಸೈಟೆಡ್ ಇರಬಹುದು. ಬಟ್ ಈ ಹಬ್ಬನಲ್ಲಿ ನಾವು ತುಂಬಾ ಎಂಜಾಯ್ ಮಾಡ್ತೀವಿ, ಮಜಾ ಮಾಡ್ತೀವಿ. ಬಟ್ ಏನಾಗುತ್ತೆ ಅಂದ್ರೆ ಕೆಲವೊಂದು ಜನ ಕೆಮಿಕಲ್ಸ್ ಇರುವ ಬಣ್ಣ ಯೂಸ್ ಮಾಡ್ತಾರೆ. ಆವಾಗೆ ನಮ್ಗೆ ಆಡುವಾಗ ಅದು ಗೊತ್ತಾಗೋದಿಲ್ಲ. ಬಟ್ ಆಡಿದ್ಮೇಲೆ ನಮ್ಮ ಎಂಜಾಯ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ ನಮ್ ಸ್ಕಿನ್ಗೆ ಅಥವಾ ನಮ್ ಕೂದಲ್ಗೆ ಈ ಕೆಮಿಕಲ್ಸ್ ಬಣ್ಣದಿಂದ ಸ್ವಲ್ಪ ತೊಂದರೆ ಆಗಬಹುದು. ಸೊ ಅದು ಆಗ್ಬಾರ್ದು ಅಂತ ಇವತ್ತಿನ ಬ್ಲಾಗ್ ನಲ್ಲಿ ನಾನು ಕೆಲವೊಂದು ನಿಮ್ಗೆ ಸ್ಕಿನ್ ಕೇರ್ ಮತ್ತು ಕೂದಲಿನ ಕೇರ್ ಅನ್ನ ಹೇಗೆ ತಗೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಂದ್ರೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ಆದಷ್ಟು ಬೇಗ ನೀವು ನನ್ನ ವಿಡಿಯೋಸ್ ಅನ್ನ ನೋಡಬಹುದು. ಬಣ್ಣ ಆಡ್ಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಮಾಯಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅನ್ನ ಎರಡು ಮಿಕ್ಸ್ ಮಾಡಿ ಚೆನ್ನಾಗಿ ನಿಮ್ ಫೇಸ್ ಮೇಲೆ ಅಪ್ಲೈ ಮಾಡಿ. ಇದರಿಂದ ಏನಾಗುತ್ತೆ ಅಂದ್ರೆ ಕೆಮಿಕಲ್ ಇರುವ ಬಣ್ಣದಿಂದ ನಿಮ್ ಸ್ಕಿನ್ಗೆ ಯಾವುದೇ ತರ ಅಫೆಕ್ಟ್ ಆಗೋದಿಲ್ಲ. ಹಾಗೆ ಸನ್ಸ್ಕ್ರೀನ್ ಹಚ್ಕೊಂಡ್ಮೇಲೆ ಇವಾಗ ಬಿಸಿಲು ತುಂಬಾ ಬರ್ತಾ ಇದೆ. ಸೊ ಸನ್ಸ್ಕ್ರೀನ್ ದಿಂದ ನಿಮ್ ಸ್ಕಿನ್ ಕೂಡ ಆಟೋಮ್ಯಾಟಿಕ್ಲಿ ಪ್ರೊಟೆಕ್ಟ್ ಆಗುತ್ತೆ. ಮತ್ತೆ ಒಂದು ಆಪ್ಷನ್ ಇದೆ, ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಆಯಿಲ್ ಹಚ್ಕೋತಾರೆ, ಎಣ್ಣೆ ಹಚ್ಕೋತಾರೆ. ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಇದೆ. ಬಟ್ ಏನಾಗುತ್ತೆ ಅಂದ್ರೆ ಇವಾಗ ಯಾವುದೇ ಫೆಸ್ಟಿವಲ್ ಇರ್ಲಿ, ಯಾವುದೇ ಹಬ್ಬ ಇರ್ಲಿ, ನಾವು ತುಂಬಾ ಫೋಟೋಸ್ ತೆಗಿತೀವಿ, ತುಂಬಾ ಸೆಲ್ಫೀಸ್ ತೆಗಿತೀವಿ. ಬಟ್ ಅದರಿಂದ ಆಯಿಲ್ ಹಚ್ಕೊಂಡ್ಮೇಲೆ ನಮ್ ಸ್ಕಿನ್ ಒಂದ್ ಸ್ವಲ್ಪ ಮುಖ ಒಂದ್ ಸ್ವಲ್ಪ ಡಲ್ ಆಗಿ ಕಾಣುತ್ತೆ, ಸ್ವಲ್ಪ ಕಪ್ಪ ಕಾಣುತ್ತೆ. ಸೊ ನಿಮ್ ಫೋಟೋಸ್ ನಲ್ಲಿ ಮುಖ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ಫೋಟೋಸ್ ಕೂಡ ಚೆನ್ನಾಗಿ ಬರಬೇಕು ಮತ್ತು ಸ್ಕಿನ್ ಕೇರ್ ಕೂಡ ಆಗ್ಬೇಕು ಅಂದ್ರೆ ನೀವು ಮಾಯಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅನ್ನ ಎರಡು ಮಿಕ್ಸ್ ಮಾಡಿ ಚೆನ್ನಾಗಿ ಫೇಸ್ ಮೇಲೆ ಅಪ್ಲೈ ಮಾಡಿ. ಈಗ ಫೇಸ್ ಕೇರ್ಗೆ ಮಾಯಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಆಯ್ತು. ಇವಾಗ ಬಾಡಿಗೆ ಏನ್ ಮಾಡ್ಬೇಕು? ಬಾಡಿಗೆ ನೀವು ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ಕೊಕೊನಟ್ ಆಯಿಲ್ ಅನ್ನ ಅಪ್ಲೈ ಮಾಡಬಹುದು. ಇವಾಗ ಫೇಸ್ ಆಯ್ತು, ಬಾಡಿ ಆಯ್ತು. ಫೇಸ್ ಜೊತೆ ನಾವು ತುಟಿಯನ್ನ ಮರಿಬಾರ್ದು. ಸೊ ತುಟಿಗೆ ಕೂಡ ಪ್ರೊಟೆಕ್ಟ್ ಆಗ್ಬೇಕು ಅಂತ ಲಿಪ್ ಬಾಮ್ ಅನ್ನ ಅಪ್ಲೈ ಮಾಡಬಹುದು. ಆಮೇಲೆ ಬಣ್ಣ ಆಡ್ಲಿಕ್ಕೆ ಹೋಗುವಾಗ ನೀವು ಫುಲ್ ಸ್ಲೀವ್ಸ್ ಡ್ರೆಸ್ ಅನ್ನ ಹಾಕೋಬೇಕು. ಇವಾಗ ನಂದು 3/4 ಇದೆ, ನಾನು ಶೂಟ್ ಪರ್ಪಸ್ ಆಗಿ ಹಾಕೊಂಡಿದ್ದೀನಿ. ಬಟ್ ನೀವು ಬಣ್ಣ ಆಡ್ಲಿಕ್ಕೆ ಹೋಗುವಾಗ ಆದಷ್ಟು ಜಾಸ್ತಿ ಟ್ರೈ ಮಾಡಿ ಫುಲ್ ಸ್ಲೀವ್ಸ್ ಅನ್ನ ಡ್ರೆಸ್ ಹಾಕೊಳ್ಳಿ. ಆಮೇಲೆ ನೆಕ್ಸ್ಟ್ ಟಿಪ್ ಅಂದ್ರೆ ನಾವು ನಮ್ಮ ಉಗುರುಗಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ನೆಲ್ ಪಾಲಿಶ್ ಅನ್ನ ಹಚ್ಕೋಬಹುದು. ಆಮೇಲೆ ನೇಲ್ಸ್ ಒಂದ್ ಸ್ವಲ್ಪ ಜಾಸ್ತಿ ಇದ್ರೆ ಈ ಪಾರ್ಟ್ ನಲ್ಲಿ ಬಣ್ಣ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಮತ್ತು ಅದರಲ್ಲಿ ಒಳಗಡೆ ಹೋದ ಮೇಲೆ ಕೂಡ ನಾವು ತೆಗಿವಾಗ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಹಾಗೋ ಆಗ್ಬಾರ್ದು ಅಂತ ನೀವು ಈ ಪಾರ್ಟ್ ನಲ್ಲಿ ಪೆಟ್ರೋಲಿಯಂ ಜೆಲ್ಲಿನ ಅಪ್ಲೈ ಮಾಡಬಹುದು. ಅಂದ್ರೆ ಬಣ್ಣ ಆ ಪಾರ್ಟ್ ನಲ್ಲಿ ಒಳಗಡೆ ಹೋಗೋದಿಲ್ಲ. ಬಣ್ಣ ಆಡೋದ್ಕಿಂತ 2 ದಿನ ಮುಂಚೆದಿಂದ ನಿಮ್ ಕೂದಲಿಗೆ ಶಾಂಪೂ ಬಳಸೋದನ್ನ ಆದಷ್ಟೇ ಜಾಸ್ತಿ ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಏನಾಗುತ್ತೆ, ನಮ್ ಕೂದಲ ಸ್ಕಾಲ್ಪ್ ಮೇಲೆ ಒಂದು ನ್ಯಾಚುರಲ್ ಆಯಿಲ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಆ ನ್ಯಾಚುರಲ್ ಆಯಿಲ್ ದಿಂದ ನಮ್ ಸ್ಕಾಲ್ಪ್ ಅನ್ನು ಪ್ರೊಟೆಕ್ಟ್ ಆಗಿ ಉಳಿಯುತ್ತೆ. ಆದ್ರೆ ನಾವು ಶಾಂಪೂ ಮಾಡಿದ್ರೆ ಆ ನ್ಯಾಚುರಲ್ ಆಯಿಲ್ ಹೊರಟ್ ಹೋಗುತ್ತೆ ಮತ್ತೆ ಕೆಮಿಕಲ್ಸ್ ಇರುವ ಬಣ್ಣದಿಂದ ನಮ್ ಸ್ಕಾಲ್ಪ್ಗೆ ಒಂದ್ ಸ್ವಲ್ಪ ತೊಂದರೆ ಆಗಬಹುದು. ಆಮೇಲೆ ನೆಕ್ಸ್ಟ್ ಥಿಂಗ್ ಅಂದ್ರೆ ಓಪನ್ ಹೇರ್ಸ್ ಎಲ್ಲಾರ್ಗೂ ಇಷ್ಟ, ನನ್ಗೂ ಕೂಡ ಇಷ್ಟ. ಬಟ್ ಬಣ್ಣ ಆಡುವಾಗ ಒಂದ್ ಸ್ವಲ್ಪ ಓಪನ್ ಹೇರ್ಸ್ ಅಂದ್ರೆ ಕೂದಲಿ ಪೂರ್ತಿಯಾಗಿ ಬಿಟ್ಕೊಳ್ಳೋದು ಒಂದ್ ಸ್ವಲ್ಪ ಅವಾಯ್ಡ್ ಮಾಡಿ. ಆದ್ರೆ ನೀವು ಸ್ಟೈಲಿಶ್ ಕಾಣ್ಬೇಕಾದ್ರೆ ನೀವು ಒಂದು ಸ್ಟೈಲಿಶ್ ಹೆಣಲ್ ಅನ್ನು ಹಾಕೋರಿ, ಇಲ್ಲ ಹೈ ಪೋನಿಟೇಲ್ ಅನ್ನ ಹಾಕೋರಿ, ಬನ್ ಹಾಕೋರಿ. ಅದರದಿಂದ ಕೂಡ ನೀವು ಸ್ಟೈಲಿಶ್ ಕಾಣಬಹುದು. ಹಾಗೆ ಬಣ್ಣ ಆಡೋದ್ಕಿಂತ ಮುಂಚೆ ಕೂದಲಿಗೆ ಕೊಕೊನಟ್ ಆಯಿಲ್ ಅನ್ನ ಹಚ್ಚಿ. ಹಾಗೆ ಕೂದಲನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಇಷ್ಟ ಇದ್ರೆ ನೀವು ಸ್ಕಾರ್ಪ್ ಅಥವಾ ದುಪ್ಪಟ್ಟ ಕೂಡ ಕಟ್ಕೋಬಹುದು. ಇವಾಗ ಸ್ಕಾರ್ಪ್ ದುಪ್ಪಟ್ಟದಿಂದ ಕೂಡ ನಾವು ತುಂಬಾ ಸ್ಟೈಲಿಶ್ ಆಗಿ ಬೇರೆ ಬೇರೆ ತರನ ಕಟ್ಕೋಬಹುದು. ಇದರಿಂದ ಕೂಡ ನೀವು ಸ್ಟೈಲಿಶ್ ಕಾಣಬಹುದು ಮತ್ತೆ ನಿಮ್ ಕೂದಲು ಕೂಡ ಪ್ರೊಟೆಕ್ಟ್ ಆಗುತ್ತೆ. ಹಾಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಈ ಪಾರ್ಟ್ ನಲ್ಲಿ ಹೇರ್ ಲೈನ್ಸ್ ಪಾರ್ಟ್ ನಲ್ಲಿ ಬಣ್ಣ ತೆಗೆಯೋದು ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದು ಆಗ್ಬಾರ್ದು ಅಂತ ನಿಮ್ಗೆ ಇಷ್ಟ ಇದ್ರೆ ನೀವು ಬಣ್ಣ ಆಡೋಲಿಕ್ಕೆ ಹೋಗೋದ್ಕಿಂತ ಮುಂಚೆನೆ ಒಂದ್ ಸ್ವಲ್ಪ ಪೆಟ್ರೋಲಿಯಂ ಜೆಲ್ಲಿನ ತಗೊಂಡು ಒಂದ್ ಸ್ವಲ್ಪ ಈ ಹೇರ್ ಲೈನ್ಸ್ ಮೇಲೆ ಅಪ್ಲೈ ಮಾಡಿದ್ರೆ ಅದು ಬಣ್ಣ ಇಮಿಡಿಯೇಟ್ಲಿ ಹೊರಟು ಹೋಗುತ್ತೆ ಅಥವಾ ತುಂಬಾ ಅಲ್ಲಿ ಸ್ಟೋರ್ ಆಗೋದಿಲ್ಲ. ಬಣ್ಣ ಆಡೋದ್ಕಿಂತ ಮುಂಚೆ 3 ದಿನ ಮೊದಲು ಮತ್ತೆ ಬಣ್ಣ ಆಡಿದ್ಮೇಲೆ 3 ದಿನ ಆಮೇಲೆ ವ್ಯಾಕ್ಸಿಂಗ್, ಬ್ಲೀಚ್, ಫೇಶಿಯಲ್ ಮಾಡ್ಕೋಬಾರ್ದು. ಬಣ್ಣ ಆಡಿದ ಮೇಲೆ ಕೂದಲನ್ನ ತೊಳ್ಕೊಳ್ಳುವಾಗ ಡೈರೆಕ್ಟ್ ಶಾಂಪೂ ಅನ್ನ ಹಾಕ್ಬೇಡಿ. ಅದಕ್ಕಿಂತ ಮುಂಚೆ ತಲೆ ಕೂದಲನ್ನ ನಾರ್ಮಲ್ ನೀರದಿಂದ ಚೆನ್ನಾಗಿ ತೊಳ್ಕೊಳ್ಳಿ, ಎಲ್ಲ ಬಣ್ಣ ಹೊರಟು ಹೋಗುತ್ತೆ. ಆಮೇಲೆ ಶಾಂಪೂ ಅಪ್ಲೈ ಮಾಡಿ, ಆಮೇಲೆ ಕಂಡೀಷನರ್ ಅಪ್ಲೈ ಮಾಡಿ. ಬಿಕಾಸ್ ತುಂಬಾ ಶಾಂಪೂ ಅಪ್ಲೈ ಮಾಡಿದ್ರೆ ಕೂಡ ನಮ್ ತಲೆ ಕೂದಲಿಗೆ ಅಫೆಕ್ಟ್ ಆಗಬಹುದು. ರಂಗ ಪಂಚಮಿ ಆದ ಮೇಲೆ ನಮ್ ಕೂದಲು ಡ್ರೈ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಒಂದು ಹೇರ್ ಪ್ಯಾಕ್ ಅನ್ನ ಹೇಳ್ತಾ ಇದ್ದೀನಿ. ಇದರಲ್ಲಿ ನೀವು ಮೊಸರು, ಜೇನುತುಪ್ಪ ಮತ್ತು ಎಳೆನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂದಲಿಗೆ ಹಚ್ಕೊಂಡಿದ್ರೆ ನಿಮ್ ಕೂದಲು ಸ್ಮೂತ್ ಮತ್ತು ಸಾಫ್ಟ್ ಆಗುತ್ತೆ.
ಬಣ್ಣ ಆಡಿದ ಮೇಲೆ ಎಲ್ಲಾರ್ಗಿಂತ ಜಾಸ್ತಿ ದೊಡ್ಡದು ಪ್ರಾಬ್ಲಮ್ ಬರುತ್ತೆ ನಮ್ಮ ಮುಖದ ಮೇಲೆ ಬಣ್ಣನ ಹೇಗೆ ತೆಗಿಬೇಕು ಅಂತ. ಸೊ ನಿಮಗಾಗಿ ಒಂದು ಟಿಪ್ ಅನ್ನ ಹೇಳ್ತಾ ಇದ್ದೀನಿ. ಫಸ್ಟ್ ಅಂದ್ರೆ ಫೇಸ್ ವಾಶ್ ದಿಂದ ಚೆನ್ನಾಗಿ ಮುಖನ ತೊಳ್ಕೊಳ್ಳಿ. ಆಮೇಲೆ ಮಾಯಿಶ್ಚರೈಸರ್ ಅಥವಾ ಕ್ಲೀನ್ಸಿಂಗ್ ಮಿಲ್ಕ್ ಅನ್ನ ಮುಖಕ್ಕೆ ಹಚ್ಕೊಂಡು ಅದನ್ನು ಕಾಟನ್ ಅಥವಾ ಕಾಟನ್ ಟಿಶ್ಯೂ ಪೇಪರ್ ದಿಂದ ನೀವು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಆಮೇಲೆ ಮತ್ತೆ ಫೋಮಿಂಗ್ ಫೇಸ್ ವಾಶ್ ದಿಂದ ಮುಖನ ತೊಳ್ಕೊಳ್ಳಿ. ಆಮೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ. ಇದರಿಂದ ಕೂಡ ಬಣ್ಣ ಹೊರಟು ಹೋಗ್ಲಿಲ್ಲ ಅಂದ್ರೆ ನಾನು ಒಂದು ಹೋಮ್ ಮೇಡ್ ಪ್ಯಾಕ್ ಅನ್ನ ಹೇಳ್ತಾ ಇದ್ದೀನಿ. ಇದರಲ್ಲಿ ನೀವು ಜೇನುತುಪ್ಪ ಮತ್ತು ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖದ ಮೇಲೆ ಹಚ್ಕೊಂಡು 20 ನಿಮಿಷ ಹಾಗೆ ಬಿಡಿ. ಆಮೇಲೆ ಮುಖನ ಚೆನ್ನಾಗಿ ತೊಳ್ಕೊಂಡು ಮಾಯಿಶ್ಚರೈಸರ್ ಅನ್ನ ಹಚ್ಕೊಳ್ಳಿ. ಇದರಿಂದ ಬಣ್ಣ ಕೂಡ ಹೊರಟೋಗುತ್ತೆ ಮತ್ತೆ ನಿಮ್ ಸ್ಕಿನ್ ಕೂಡ ಚೆನ್ನಾಗಿ ಉಳಿಯುತ್ತೆ. ಮುಖದ ಮೇಲೆ ಬಣ್ಣನು ಚೆನ್ನಾಗಿ ಕ್ಲೀನ್ ಮಾಡಿದ್ಮೇಲೆ ಕೂಡ ಕೆಲವೊಂದು ಜನರು ಮುಖ ತುಂಬಾ ಡ್ರೈ ಆಗ್ಬಿಡುತ್ತೆ, ರ್ಯಾಶಸ್ ಬರುತ್ತೆ, ರೆಡ್ ಆಗಿ ಆಗ್ಬಿಡುತ್ತೆ ಮತ್ತು ಸ್ವಲ್ಪ ಇರಿಟೇಟ್ ಆಗುತ್ತೆ. ಸೊ ಇದಕ್ಕಾಗಿ ಒಂದು ಟಿಪ್ ಅನ್ನ ಹೇಳ್ತಾ ಇದ್ದೀನಿ. ಇದಕ್ಕಾಗಿ ನೀವು ಸೌತೆಕಾಯಿ ಜ್ಯೂಸ್, ಅಲೋವೆರಾ ಜೆಲ್ ಮತ್ತು ರೋಸ್ ವಾಟರ್ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ ನಲ್ಲಿ ಇಡಿ. ಅದು ಕಂಪ್ಲೀಟ್ ಆಗಿ ತಂಪಾಗ ಆದ ಮೇಲೆ ಅದನ್ನು ತೆಗೆದು ಮುಖಕ್ಕೆ ಹಚ್ಕೊಳ್ಳಿ ಮತ್ತು 20 ನಿಮಿಷ ಮುಖದ ಮೇಲೆ ಆ ಫೇಸ್ ಪ್ಯಾಕ್ ಅನ್ನ ಹಾಗೆ ಬಿಡಿ. ಆಮೇಲೆ ಮುಖನ ಚೆನ್ನಾಗಿ ತೊಳ್ಕೊಳ್ಳಿ. ಇದರಿಂದ ನಿಮ್ಮ ಉರಿತ ಕಂಪ್ಲೀಟ್ ಆಗಿ ಕಮ್ಮಿ ಆಗುತ್ತೆ, ಹಾಗೆ ನಿಮ್ ಸ್ಕಿನ್ ತುಂಬಾ ಸ್ಮೂತ್ ಆಗುತ್ತೆ. ನನಗೆ ಗೊತ್ತಿರುವ ಕೆಲವೊಂದು ಟಿಪ್ಸ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡಿದೀನಿ. ಈ ಎಲ್ಲಾ ಟಿಪ್ಸ್ ಅನ್ನ ನಿಮ್ಗೆ ಫಾಲೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರೂ ಆದಷ್ಟು ಜಾಸ್ತಿ ಟಿಪ್ಸ್ ಅನ್ನ ಫಾಲೋ ಮಾಡಿ. ಬಿಕಾಸ್ ಈ ರಂಗಪಂಚಮಿನಲ್ಲಿ ನೀವು ನಿಮ್ ಸ್ಕಿನ್ಗೆ ಮತ್ತೆ ಕೂದಲ್ಗೆ ಯಾವುದೇ ಅಫೆಕ್ಟ್ ಆಗಲ್ದೆ ತುಂಬಾ ಖುಷಿಯಾಗಿ ಈ ರಂಗಪಂಚಮಿನ ಎಂಜಾಯ್ ಮಾಡಬಹುದು. ಸೊ ಈ ವ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ಖಂಡಿತ ಹೇಳಿ ಮತ್ತು ಪ್ಲೀಸ್ ಈ ವ್ಲಾಗ್ ಅನ್ನ ಆದಷ್ಟು ಜಾಸ್ತಿ ಲೈಕ್ ಮತ್ತು ಶೇರ್ ಮಾಡಿ. ಬಿಕಾಸ್ ರಂಗಪಂಚಮಿ ಬರ್ತಾ ಇದೆ, ಈ ವ್ಲಾಗ್ ಎಲ್ಲರಿಗೂ ತುಂಬಾನೇ ಯೂಸ್ಫುಲ್ ಆಗಬಹುದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ನಲ್ಲಿ. ಬಾಯ್ ಬಾಯ್.